ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತ. ಮಲೆ ಮಹದೇಶ್ವರ ಬೆಟ್ಟ ಪಂಚಾಯತಿಲಿರುವ ಗ್ರಾಮಗಳಲ್ಲಿ ಸುಮಾರು 7ರಿಂದ 8 ಹಳ್ಳಿಗಳಿದ್ದಾವೆ. 8 ಹಳ್ಳಿಗಳು ಕೂಡ ಮೂಲಭೂತ ಸೌಕರ್ಯ ದೊರಕಿಲ್ಲ. ಎಷ್ಟು ಜನಸಂಖ್ಯೆ ಎಷ್ಟಿದೆ 7 ಹಳ್ಳಿಗಳಲ್ಲಿ? ಸುಮಾರು ಒಂದು ಹಳ್ಳಿಗಳಲ್ಲಿ ಮಿನಿಮಮ್ ಜನ ಅಂದ್ರೆ 300ರಿಂದ 400, 400-500 ಸೀಟ್ ಇದ್ದಾರೆ. ಅವರಿಗೂ ಕೂಡ ಓಟು ಹಕ್ಕು ಇದೆ. ಇಲ್ಲೇ 500 ಓಟ್. ರಾಜಕಾರಣಿಗಳು ಬಂದು ಏನೋ ಭರವಸೆ ಕೊಡ್ತಾರೆ ಆ ಟೈಮಲ್ಲಿ, ಓಟ್ ಮಾಡ್ಬೇಕು, ನಾವು ರೋಡ್ ಮಾಡ್ತೀವಿ, ಕರೆಂಟ್ ಮಾಡ್ತೀವಿ, ಮತ್ತೆ ನಿಮ್ಗೆ ಏನ್ ಬೇಕಾದೆಲ್ಲ ಕೇಳಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೂ ಅಲ್ಲಿ ಭರವಸೆ ಕೊಟ್ಬಿಟ್ಟು ಹೋದ್ರೆ ಪುನಃ ಬರಲ್ಲ ಅವರು. ಆ ರೀತಿ ಆಗಿ ನಮ್ಗೆ ಸುಮಾರು ಸ್ವಾತಂತ್ರ್ಯ ಬಂದು 70 ವರ್ಷಗಳ ಕಾಲ ಕಳೆದಿದ್ರು ಕೂಡ ನಮ್ಗೆ ಮೂಲಭೂತ ಸೌಕರ್ಯನೇ ದೊರಕಿಲ್ಲ. ನಮ್ಗೆ ಮೂಲಭೂತ ಸೌಕರ್ಯ ಅಂದ್ರೆ ಈ ಹುಟ್ಟು ಮಕ್ಕಳಿಗೆ ಏನಂತಾನೆ ಗೊತ್ತಿಲ್ಲ. ಎಜುಕೇಶನ್ ನಮ್ಗೆ ಎಜುಕೇಶನ್ ಅಂತ ಕೊರತೆ ಆಗಿದೆ. ಎಜುಕೇಶನ್ ಸ್ವಲ್ಪ ಡೆವಲಪ್ಮೆಂಟ್ ಆಗಿದ್ರೆ ಅದು ಆಟೋಮೆಟಿಕ್ ಊರು ಡೆವಲಪ್ಮೆಂಟ್ ಆಗೋದು. ಎಜುಕೇಶನ್ ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ನಮ್ಗೆ ಮಾಸ್ಟರ್ಗಳು ಬೇಕು. ಈಗ 7th ವರೆಗೂ ಸ್ಕೂಲ್ ಇದ್ರೆ ಒಬ್ರೇ ಶಿಕ್ಷಕರಿದ್ದಾರೆ. ನಮ್ಗೆ ಮಿನಿಮಮ್ ಒಂದು 3 ಶಿಕ್ಷಕರು ಬೇಕು. ಮತ್ತೆ ನಮ್ಮೂರು ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಇಂಪಾರ್ಟೆಂಟ್ ನಮ್ಗೆ ರಸ್ತೆ ಬೇಕು. ರಸ್ತೆ ಒಂದಾದ್ರೆ ಸುಮಾರು ನಾವು ಈ ಗ್ರಾಮಗಳಿಗೆ ಸುಮಾರು ಡೆವಲಪ್ಮೆಂಟ್ ಆದಂತ ಅರ್ಥ. ಹಂಗಾಗಿ ಇದೇ ವರ್ಷನಾಥ್ ಆಗಿರ್ಬೋದು, ಇಂಡಿನಾಥ್ ಆಗಿರ್ಬೇಕು, ತುಳಸಿಗಿರಿ ಆಗಿರ್ಬೋದು, ದೊಡ್ಡಣ್ಣ ಆಗಿರ್ಬೋದು, ಕೊಕ್ಕರೆ ಆಗಿರ್ಬೋದು, ತ್ವಾಕರೆ ಆಗಿರ್ಬೋದು, ಇನ್ನು ಹಲವಾರು ಗ್ರಾಮ ಪಂಚಾಯತಿ, ಮಲೆ ಮಹದೇಶ್ವರ ಗ್ರಾಮ ಪಂಚಾಯತಿಯಲ್ಲಿ ಬೆಟ್ಟ ಪಂಚಾಯತಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋ ಜಾಗದಲ್ಲಿ ಸುಮಾರು ಅಲ್ಲಿ 5ರಿಂದ 4 ಕೋಟಿ ಮಾಡಿಕೊಟ್ಟಿದ್ದಾರೆ. ಯಾವ ಕಾರಣ ಅಂದ್ರೆ ರಾಜಕಾರಣಿಗಳು ಬರೋಗೋಸ್ಕರ, ರಾಜಕಾರಣಿಗಳು ಬ್ಯಾಲೆ ಬಾಯ್ಸ್ಗೋಸ್ಕರ ಅದ ಮಾಡ್ಕೊಟ್ಟಿದ್ದಾರೆ. ಅದೇ ಜನಗಳಿಗೋಸ್ಕರ ಅದೇ 4 ಕೋಟಿ ಬಂದು ಒಂದು ಇಂಡಿನಾಥ್ ಆಗ್ಬೋದು, ಮತ್ತೆ ನಾಗಮಲೆ ಗಂಟ ಆಗಿದ್ರು ಒಂದು 2.5 ಕೋಟಿ ಮುಗೀತಿತ್ತು. ಅದೇ ಜನಗಳಿಗೋಸ್ಕರ ಮಾಡ್ಬೋದಾಯ್ತಲ್ಲ, ಯಾಕೆ ಇವ್ರು ರಾಜಕಾರಣಿಗೋಸ್ಕರ ಮಾಡ್ಕೊಂಡವ್ರು? ಅದೇ ಈಗ ರಾಜಕಾರಣಿಗಳು ಇಲ್ಲಿ ನಾಗಮಲೆಗೂ ಬರ್ತಾರೆ, ಇಲ್ಲೂ ಮಾಡ್ಬೋದಲ್ಲ ಅವರು, ಇಲ್ಲಿ ಯಾಕೆ ಮಾಡಲ್ಲ? ಏನಾರು ಕೇಳ್ತು ಅಂದ್ರೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಹಾಕ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನು ಅಂದ್ರೆ ಆ ಟೈಮ್ ಏನೋ ಕಾರಣ ಹೇಳ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದಂತೆ ಇದಂತೆ ವೈಲ್ಡ್ ಲೈಫ್ ಆಗದೆ, ಸೆಂಚುರಿ ಆಗ್ಬಿಟ್ಟದೆ, ಟೈಗರ್ ಫಾರೆಸ್ಟ್ ಆಗ್ಬಿಟ್ಟದೆ, ಟೈಗರ್ ರಿಜಿಸ್ಟರ್ ಆಗ್ಬಿಟ್ಟದೆ ಅಂತ ಏನೋ ಕಾರಣ ಹೇಳ್ತಾರೆ. ಅದೇ ಇದ್ರ ಬಗ್ಗೆ ಕ್ರಮ ತಗೊಂಡವರು ನಮ್ಮ ಅನೂರ್ ಕ್ಷೇತ್ರ MLA ನಮ್ಗೆ ಸರಿ ಆಗ್ಬಿಟ್ಟವ್ರೆ. ಇದ್ರ ಬಗ್ಗೆ ಕ್ರಮ ತಗೊಂಡವರು ಅನೂರ್ ಕ್ಷೇತ್ರ MLA ಈ ಗ್ರಾಮಗಳಿಗೆಲ್ಲ ಬಂದೇ ಇಲ್ಲ. ಸರ್ ನಿಮ್ಮ ಹೆಸರು? ಸರ್ ಗಣೇಶ್ ಅಂತ. ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಇಲ್ಲಿ? ನಾವು ಸುಮಾರು ಇಲ್ಲಿ ಹುಟ್ಟಿ 29 ವರ್ಷ ಆಗಿದೆ. ಇಲ್ಲಿ ಒಂದು ಮಹದೇಶ್ವರ ಯಾವತ್ತು ನಮ್ಗೆ ಬಂದು ಅವಾಗಿಂದ ಅಲ್ಲಿಗೂ ಸ್ಥಾಪನೆ ಆಗ್ಬಿಟ್ಟವೆ. ಅವಾಗಿಂದ ಮೂಲಭೂತ ಸೌಕರ್ಯನೇ ದೊರಕಿಲ್ಲ. ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶಂಕರ ಅಂತ. ಸರ್ ನಮ್ಮ ಹೆಸರು ಶಂಕರ ಅಂತ. ಊರು ಸೌಲಭ್ಯ ಯಾವುದೂ ಇಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ, ಕುಡಿಯೋಕೆ ನೀರು ವ್ಯವಸ್ಥೆ ಇಲ್ಲ. ಸುಮಾರು 1/2 ಕಿಲೋಮೀಟರ್ ದೂರದಿಂದ ಹೊತ್ಕೊಂಡು ಹೋಗ್ಬೇಕು ಮನೆಗೆ. ಸಡನ್ ಆಗಿ ಒಂದು ಡೆಲಿವರಿ ಪೇಷಂಟ್ ಹಾಕೊಂಡು ಹೋಗ್ಬೇಕು ಅಂದ್ರೆ ರೋಡ್ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಭಾರಿ ಪ್ರಾಬ್ಲಮ್ ಆಗಿದೆ. ಯಾರು ಅಧಿಕಾರಿಗಳು ಬಂದು ನೋಡಿಲ್ಲ. ತುಂಬಾ ಪ್ರಾಬ್ಲಮ್ ಆಗಿದೆ. ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಓಕೆ ಸರ್. ಹೆಸರೇನು ಯಜಮಾನ್ರೆ? ಸರ್ ನಮ್ದು ಪುಡ್ಸಂಬಡಿ ಅಂತ ಸರ್. ಯಾವೂರು? ಇಂಡಿನಾಥ. ಹೇಳಿ. ಇಂಡಿನಾಥ ಅಂದ್ರೆ ಸರ್ ನಮಗೆ ಇಲ್ಲಿ ತುಂಬಾ ನಮಗೆ ನೀರಿನ ಅಭಾವ ಜಾಸ್ತಿ, ರೋಡ್ ಇಲ್ಲ, ಮತ್ತೆ ಕರೆಂಟ್ ಇಲ್ಲ, ತುಂಬಾ ಕಷ್ಟ ಸರ್. ಇಲ್ಲಿ ಇದು ಕಾಡಂತ ಇಲ್ಲಿ ಒಂದು ರಸ್ತೆ ಇಲ್ಲ. ಈಗ ನಮಗೆ ಬೆಟ್ಟದಿಂದ ಇಲ್ಲಿಗೆ 12 ಕಿಲೋಮೀಟ್ರು ಕಾಲ್ನಡಿಗೆಲ್ಲಿ ನಡ್ಕೊಂಬರ್ಬೇಕು. ಒಂದು ಹುಷಾರ್ ತಪ್ಪು ಹೋದ್ರೆ ನಾವು ತೊಟ್ಲು ಕಟ್ಟಿ ತಗೊಂಡೋಗ್ಬೇಕು ಸರ್. ಈಗ ಒಂದು ಹಾಸ್ಪಿಟ್ಲಿಗೆ, ಒಂದು ಹಾಸ್ಪಿಟ್ಲ್ ಇಲ್ಲ. ಹೋದ್ರೆ ನಮಗೆ ತಮಿಳ್ನಾಡು ಹೋಗ್ಬೇಕು, ಇಲ್ಲಾಂತಂದ್ರೆ ನಮಗೆ ಕೊಳ್ಳೇಗಾಲ, ಕರ್ನಾಟಕ ಹೋದ್ರೆ ಕೊಳ್ಳೇಗಾಲ ಅನ್ನೂರು. ಅದ ಬಿಟ್ಟರೆ ನಮಗೆ ತುಂಬಾ ಕಷ್ಟ ಸರ್. ಏನು ಇಲ್ಲ ಇಲ್ಲಿ ನಮಗೆ. ಇದು ಭೂಮಿ ಬೆಳೆ, ಆಕಾಶದ ಮಳೆ ಭೂಮಿ ಬೆಳೆ, ನಮಗೆ ಏನೂ ಇಲ್ಲ ಇಲ್ಲಿ.
ಆದರೆ ಒಬ್ಬೊಬ್ಬರಿಗೆ ಜಮೀನು ಇಲ್ಲಿ ತುಂಬ ಜಮೀನು ಇಟ್ಕೊಂಡಿಲ್ಲ ಸರ್. 1 ಎಕರೆ 2 ಎಕರೆ ಇಷ್ಟಕ್ಕೆ ಮಾತ್ರ ಮಾಡಿಕೊಂಡು ನಮಗೆ ನೀರಾವರಿ ಏನೂ ಇಲ್ಲ ಸರ್. ನಮಗೆ ಅಲ್ಲಿ ಎಲಿಪೇಡ್ಗೆ ಅಂತ ಮಾದೇವಪ್ಪನ ಬೆಟ್ಟದಿಂದ 2 ಕಿಲೋಮೀಟ್ರಿಗೆ ಮಾತ್ರ ಒಬ್ಬರಿಗೆ ಅಷ್ಟೊಂದು ತಾರ್ ರಸ್ತೆ ಮಾಡಿಕೊಂಡು ಅನುಕೂಲ ಮಾಡೋರೆ. ನಮಗೆ ಇಲ್ಲಿ 3 ಹಳ್ಳಿ ಬರ್ತದೆ ಸರ್. ಈ ಕಡೆಗೆ ಈ ಎಲಿಪೇಡಿಂದ ಈ ಕಡೆಗೆ ಇಂಡಿಗ್ನತ್ತ ಮತ್ತು ಕೇಕಾಣೆ ಪೊರ್ಸಲ್ನತ್ತ 3 ಹಳ್ಳಿ ಬರ್ತದೆ. 3 ಹಳ್ಳಿಯಿಂದ ಇಟ್ಕೊಂಡ್ರೆ 1,500 ಜನಸಂಖ್ಯೆ ಸರ್. ಇಲ್ಲಿ ತುಳಸಿಗೆರೆ 4 ಹಳ್ಳಿ ಬರ್ತದೆ ಸರ್. 4 ಹಳ್ಳಿಯಿಂದ ನಮಗೆ 2,000 ಜನಸಂಖ್ಯೆ ಅದು ಈ ಕಡೆಗೆ. ಆದರೆ ನಮಗೆ ಸರ್ಕಾರದಿಂದ ಯಾವ ಸವಲತ್ತು ಇಲ್ಲ ಸರ್. ನಮಗೆ ತುಂಬ ಕಷ್ಟ. ಇಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಬರ್ಬೇಕು ಅಂದರೆ ಒಬ್ರಿಗೆ ಮಾತ್ರ ಡಬಲ್ ರಸ್ತೆ ಅಂತ ಮಾಡಿಕೊಂಡು ಮಾಡವ್ರೆ. ನಮಗೆ ಯಾವ ರಸ್ತೆ ಇಲ್ಲ ಸರ್. ನಮಗೆ ಸ್ಕೂಲ್ ಮಕ್ಕಳು ಹೋಗ್ಬೇಕಾದ್ರೆ ಇಲ್ಲಿ 5ನೇ ತರಗತಿ ಗಂಟೆ ಇದೆ. ಕೊಂಡೋಗಿ ಸೇರ್ಬೇಕಾದ್ರೆ ಆರ್ಕ ನಡ್ಕೊಂಡು ಹೋಗ್ಬೇಕು ಸರ್. ಮಕ್ಕಳು ಬೆಟ್ಟ ಹೋಗಿ 12 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಹೋಗುವಾಗ 12 ಕಿಲೋಮೀಟ್ರ್, ಬರುವಾಗ 12 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು ಸರ್. ಸ್ಕೂಲ್ ಮಕ್ಕಳುಗಳು ಕಾಡಿನಲ್ಲಿ ಕಾಡ್ದಾರಿ ಹೆಚ್ಚು ಕಮ್ಮಿ ಆದರೆ ಯಾರು ಅಲ್ಲಿ ನಮಗೆ ನೋಡ್ತಕ್ಕಂಥವ್ರು ಇಲ್ಲ ಸರ್. ನಮಗೆ ಸರ್ಕಾರ ಅಂತಂದ್ರೆ ತುಂಬಾ ವಂಚನೆ ಮಾಡ್ತಾರೆ ಸರ್. ನಮಗೆ ಯಜಮಾನ ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟ ಅಂತ. ಯಾವ್ರವರು? ಇಂಡಿಯಾದ ಅವರು. ಹೇಳಿ, ಏನು ಸಮಸ್ಯೆ ಇಲ್ಲಿ? ಇಲ್ಲಿ ರೋಡ್ ಇಲ್ಲ ಅಣ್ಣ. ಆಮೇಲೆ ಬಂದು ಕರೆಂಟ್ ಇಲ್ಲ. ಆಮೇಲೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಆಮೇಲೆ ಒಂದು ಹೆರಿಗೆ ನೋವಾದ್ರೂ ನಾವು ಹೊತ್ಕೊಂಡ್ಬೇಕಾಯ್ತು ಮುಂದೆ ಟೋಲಿ ಕಟ್ಟಿ. ಇವಾಗ ಒಂದು ಜೀಪ್ ಹಾಕಿರೋತ್ತಿಗೆ ಜೀಪ್ಗೆ ಈಗ ನಾವು ಜೀಪಲ್ಲಿ ಹಾಕೊಂಡು ಹೋಗ್ತೀವಿ. ಇಲ್ಲಿ ಬೆಟ್ಟದಲ್ಲಿ ಚೆಂದಾಗಿ ನಮ್ಮ ನೋಡಲ್ಲ. ಆಮೇಲೆ ನಮ್ಮ ತಮಿಳ್ನಾಡು ಹೋಗ್ಬೇಕು, ಇಲ್ಲಾಂದ್ರೆ ಕೊಳ್ಳೇಗಾಲ ಹೋಗ್ಬೇಕು. ನಮಗೂ ಸುಮಾರು ಈಗ ನಮ್ಮ ತಾತನ ಕಾಲದಿಂದ ಇದೇ ಕಷ್ಟ ಅಣ್ಣ. ಹೌದಾ? ಇತ್ತೀಚೆಗೆ ಮಾದೇಶ್ವರನ ಬೆಟ್ಟದ ಹತ್ರ ಏನೋ ಹೆಲಿಕಾಪ್ಟರ್ಗೆ ಏನೋ ಇದು ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಹೆಲಿಕಾಪ್ಟರ್ಗೆ ಮಾಡಿದ್ರೆ ನಮ್ಗೆ ಈ ಕಡೆಗೆ ಯಾವುದು ರೋಡ್ ಗಿಡ ವ್ಯವಸ್ಥೆ ಏನೂ ಇಲ್ಲ. ಅಂದರೆ ಅದರ ಅರ್ಥ ಏನು? ಅದು ಗೊತ್ತಿಲ್ಲ ಸರ್. ಸರಿ ಸರಿ ಸರಿ. ಈಗ ಮುಖ್ಯಮಂತ್ರಿಗಳು ಬಂದು ಅಲ್ಲಿ ಹೇಳ್ತಾರಲ್ವಾ, ಅಲ್ಲಿ ಮಾತ್ರ ರೋಡ್ ಮಾಡಿದ್ದಾರೆ. ಆದ್ರೆ ನಮ್ಗೆ ಈ ಕಡೆಗೆ ಹಳ್ಳಿಲಿ ಇರೋದೇ ಅವ್ರಿಗೆ ಕಾಣಿಸಲ್ಲ. ಇಲ್ಲಿ ಜೀವನ ಮಾಡ್ಬೇಕಾದ್ರೆ ನಮ್ಗೆ ತುಂಬಾ ಕಷ್ಟ. ನಾವು ಸಂಪಾದನೆ ಮಾಡ್ಬೇಕಾದ್ರೆ ಊರು ಬಿಟ್ಟು 1 ತಿಂಗಳು 2 ತಿಂಗಳು ಬೇರೆ ಕಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದು ನಮ್ ಜೀವನ ನಮ್ ಸಾಗಿಸ್ಬೇಕು. ಅದೇ ಬಿಟ್ರೆ ಏನು ಇಲ್ಲ, 10 ರೂಪಾಯಿ ಸಂಪಾದನೆ ನಮ್ಗೆ ಸಿಕ್ಕಲ್ಲ. ಇಲ್ಲಿ ಅದೇ ಬಿಟ್ರೆ ದನ ಕರ ಮೇಯಿಸ್ಕೊಂಡಿದ್ದಮ್ಮ, ಅದಕ್ಕೂ ಇಲ್ಲಿ ಪರೇಶ್ನವರು ಬಿಡ್ತಾ ಇಲ್ಲ ನಮಗೆ. ಭಾರಿ ನಮಗೆ ನಿರ್ಕೊಳ್ಳಿ ಕೊಡ್ತಾರೆ. ಕಾಡಲ್ಲಿ ದನ ಮೇಯಿಸೋಕಾಗ ನಡೆದು, ಆಡು ಮೇಯಿಸೋಕಾಗ ನಡೆದು, ಇದೆಲ್ಲ ಭಾರಿ ಹಿಂಸೆ ಆಗಿದೆ. ನಮ್ಮ ಸಂಪಾದನೆ ಮಾಡ್ಬೇಕಾದ್ರೆ ಕಷ್ಟ ಅದೇ ಅಣ್ಣ. ಸರಿ ಅಣ್ಣ, ಆಯ್ತು. ಧನ್ಯವಾದ ಅಣ್ಣ. ಸರಿ ಸರ್.